ಕ್ರಿಯೇಟಿವ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಬಿಸ್ನೆಸ್ಗೆ ಎಜುಕೇಷನ್ ಕಂಪಲ್ಸರಿ ಅನ್ನೋದೇನಿಲ್ಲ, ಅವ್ರಿಗೆ ತುಂಬ ಆಸಕ್ತಿ ಇರಬೇಕು ಫೋಟೋಗ್ರಫಿ ಬಗ್ಗೆ. ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ಮೇಲೆ ನಿಮ್ಗೆ ಯಾರಾದರೂ ಹುಡ್ಕೊಂಡು ಬಂದೇ ಬರ್ತಾರೆ. ನನ್ನ ಕೆಲಸದಲ್ಲಿ ನನಗೆ ಗುರುತಿಸ್ತಾರಲ್ಲ, ಅದು ತುಂಬ ಖುಷಿ ಆಗುತ್ತೆ. ಅರುಣ್ ದಾವಸ್ಕರ್ ಯಾರು ಅಂದರೆ ಅವ್ನು ಫೋಟೋಗ್ರಾಫರ್ ಅಲ್ವಾ ಅಂತ ಗುರುತಿಸ್ತಾರೆ. ಬೇಸಿಕ್ ಕ್ಯಾಮ್ರಾಸ್, ಲೆನ್ಸ್, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಇಷ್ಟು ಇನ್ವೆಸ್ಟ್ಮೆಂಟ್ ಅಟ್ಲೀಸ್ಟ್ ಒಂದು 8-9 ಲಕ್ಷ ಬೇಕಾಗೇ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ನಿಮಗೆ ಲಾಸ್ ಆಯಿತು ನನಗೆ ಅನ್ನೋದೇನಿರಲ್ಲ. ಇನ್ನೆಲ್ಲ ಒಂದು 10 ರೂಪೀಸ್ ಹಾಕಿದರೆ ಒಂದು 7 to 8 ರೂಪೀಸ್ಗೆ ಏನು ಮೋಸ ಇಲ್ಲ. ಮೇನ್ ಕ್ವಾಲಿಟಿ ಆ್ಯಂಡ್ ಸರ್ವಿಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ನಮ್ಮಲ್ಲಿ. ಅವನು ಏನು ಎಕ್ಸ್ಪೆಕ್ಟೇಷನ್ ಮಾಡಿರ್ತಾನೆ ಆರಾಮಾಗಿ ಫಿಲ್ ಮಾಡ್ಕೊಬೋದು ನಮ್ಮ ಫೀಲ್ಡಲ್ಲಿ. ಇದು ನೆನಪುಗಳನ್ನ ಅಚ್ಚಳಿಯದೆ ಉಳಿಸೋ ಬಿಸ್ನೆಸ್ ಮಾತ್ರವಲ್ಲ, ಸದಾ ನೆನಪಿನಲ್ಲಿಯೂ ಉಳಿಯಬಹುದಾದ ಉದ್ಯಮ. ಟ್ರೆಂಡ್ಗೆ ತಕ್ಕಂತೆ ಬದಲಾಗುತ್ತಾ ನೋಡ್ತಿದ್ದಂತೆ ಗ್ರಾಹಕರನ್ನ ಸೆಳೆಯುವ ಆ ಉದ್ಯಮವೇ ಫೋಟೋಗ್ರಫಿ. ಇದೇ ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ನಾನು ಪ್ರತಿಭಾ ಪ್ರಕಾಶ್. ಸ್ವಂತವಾಗಿ ಉದ್ಯಮ ಆರಂಭಿಸಬೇಕು ಎಂದುಕೊಂಡ ಅದೆಷ್ಟೋ ಮಂದಿ ಹಲವಾರು ಗೊಂದಲಕ್ಕೆ ಸಿಕ್ಕಿ ಯಾವ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋದ್ರಲ್ಲೇ ಸಮಯ ಕಳೆದು ಬಿಡ್ತಾರೆ. ಮತ್ತಷ್ಟು ಬಾರಿ ಉದ್ಯಮ ಆರಂಭಿಸಿದ್ರು ಅರೆ ಇದು ಕ್ಲಿಕ್ ಆಗುತ್ತಾ ಎನ್ನುವ ಸಂಶಯವಂತೂ ಇರುತ್ತೆ. ಅಂಥವರು ಈ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡ್ರೆ ಸಾಕು. ಫೋಟೋ ಕ್ಲಿಕ್ಕಿಸುತ್ತಲೇ ಬಿಸ್ನೆಸ್ ನಲ್ಲೂ ಕ್ಲಿಕ್ ಆಗಿ ಬಿಡಬಹುದು. ಈ ಬಿಸ್ನೆಸ್ ಹೇಗೆ ಶುರು ಮಾಡಬೇಕು ಅನ್ನೋದರ ಮಾಹಿತಿ ಎಲ್ಲಿದೆ ನೋಡಿ. ಇದು ಸದಾ ಕಾಲದ ಟ್ರೆಂಡ್ ಸೆಟ್ಟರ್ ಉದ್ಯಮ. ಫೋಟೋಗ್ರಫಿ ಇತ್ತೀಚಿನ ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಸೆಟ್ ಮಾಡಿದ ಉದ್ಯಮ ಅಂತ ಯಾವುದಾದ್ರೂ ಇದ್ರೆ ಅದು ಫೋಟೋಗ್ರಫಿ. ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್, ನೇಮಿಂಗ್ ಸೆರೆಮನಿ, ಹೌಸ್ ವಾರ್ಮಿಂಗ್, ಹೀಗೆ ಎಲ್ಲಾ ಸಂಭ್ರಮಕ್ಕೂ ಫೋಟೋಗ್ರಾಫರ್ ಇರಲೇಬೇಕು. ಸಂತಸದ ಕ್ಷಣವನ್ನ ಆ ಕ್ಷಣವೇ ಸೆರೆ ಹಿಡಿದು ಪುಟ್ಟದೊಂದು ಚೌಕಟ್ಟಿನೊಳಗಿಟ್ರೆ ಅದೆಷ್ಟು ಚಂದ ಅಲ್ವಾ? ಅಂಥ ಚಂದದ ಅನುಭವವನ್ನ ನೀಡುತ್ತಾ ಪ್ರತಿಯೊಬ್ಬರಿಗೂ ತಮ್ಮ ನೆಚ್ಚಿನ ಕ್ಷಣವನ್ನ ಕಾಪಾಡಿಕೊಳ್ಳುವುದಕ್ಕೆ ಸಹಾಯ ಮಾಡ್ತಿರೋದೆ ಈ ಫೋಟೋಗ್ರಫಿ. ಛಾಯಾಚಿತ್ರಗಳು ಸದಾ ಜೀವಂತ. ಹಿಂದೆಲ್ಲ ಯಾರೋ ಅಲ್ಲೊಬ್ಬರು ಇಲ್ಲೊಬ್ಬರು ಫೋಟೋಗ್ರಾಫರ್ಗಳು ಇರ್ತಿದ್ರು. ಸ್ಥಿತಿವಂತರ ಮದುವೆಗಳಲ್ಲಷ್ಟೇ ಫೋಟೋಗಳನ್ನ ತೆಗೆಸೋದನ್ನ ಕಾಣಬಹುದಾಗಿತ್ತು. ಅಲ್ಲಿಂದ ಶುರುವಾದ ಫೋಟೋಗ್ರಫಿ ಈಗ ಕೆಲವರ ಹಾಬಿ ಆಗಿದ್ರೆ ಮತ್ತು ಕೆಲವರಿಗೆ ಬದುಕು ಕಟ್ಟಿಕೊಡಬಲ್ಲ ಉದ್ಯಮವಾಗಿ ರೂಪುಗೊಂಡಿದೆ. ಅಂಥ ಪ್ರೊಫೆಷನಲ್ ಫೋಟೋಗ್ರಾಫರ್ ಒಬ್ಬರು ತಮ್ಮ ಕ್ಯಾಮರಾ ಕೈಚಳಕದಿಂದಲೇ ಸಖತ್ ಫೇಮಸ್ ಆಗಿದ್ದಾರೆ. ಫೋಟೋಗ್ರಫಿಯನ್ನೇ ಬಿಸಿನೆಸ್ ಆಗಿ ಮಾರ್ಪಾಡು ಮಾಡಿಕೊಂಡಿರೋ ಈ ವ್ಯಕ್ತಿ ಈಗ ಸಕ್ಸಸ್ಫುಲ್ ಪ್ರೊಫೆಷನಲ್ ಫೋಟೋಗ್ರಾಫರ್. ಕೈಯಲ್ಲಿ ಕ್ಯಾಮರಾ ಹಿಡಿದು ಸಕ್ಸಸ್ ಆಯಿತು ಬಿಸಿನೆಸ್. ಹೀಗೆ ಕ್ಯಾಮರಾದಲ್ಲಿ ಕೈಚಳಕ ತೋರಿಸುತ್ತಾ ಸೌಂದರ್ಯವನ್ನೆಲ್ಲ ಸೆರೆ ಹಿಡಿದು ಅರೆ ವಾ ಎನ್ನುವಂತೆ ಫೋಟೋ ವಿಡಿಯೋಗ್ರಫಿ ಮಾಡ್ತಾ ಇರೋವ್ರೆ ಪಿಕ್ಸೆಲೋರಿಯಾ ಎನ್ನುವ ಸ್ಟುಡಿಯೋ ಸಂಸ್ಥೆಯ ಮಾಲೀಕರಾದ ಅರುಣ್ ದಾವಸ್ಕರ್. ಮೂಲತಃ ಮಲೆನಾಡಿನ ಸಾಗರದವರಾದ ಅರುಣ್ ಮಾಧ್ಯಮವೊಂದರಲ್ಲಿ ಕ್ಯಾಮರಾಮ್ಯಾನ್ ಆಗಿ ಕಾರ್ಯನಿರ್ವಹಿಸಿದ್ರು. ಫೋಟೋಗ್ರಫಿ ಮೇಲಿನ ಆಸಕ್ತಿಯಿಂದ ವೆಡ್ಡಿಂಗ್ ಫೋಟೋಶೂಟ್, ಸೆಲೆಬ್ರಿಟಿಗಳ ಫೋಟೋಶೂಟ್, ಪೋರ್ಟ್ಫೋಲಿಯೋಗಳನ್ನ ಮಾಡುತ್ತಾ ಆರಂಭವಾದ ಉದ್ಯಮ ಈಗ ಮತ್ತಷ್ಟು ಮಂದಿಗೆ ಉದ್ಯೋಗ ನೀಡಲು ನೆರವಾಗಿದೆ. ನನ್ನ ಹೆಸರು ಅರುಣ್ ಅಂತೇಳಿ. ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆ ಸಾಗರದವನು. ನಾನಿವಾಗ ಫೋಟೋಗ್ರಫಿ ಮಾಡ್ಕೊಂಡಿದ್ದೀನಿ. ನಾನು ಹಾಬಿಯಾಗಿ ಮಾಡ್ಕೊಂಡಿದ್ದೆ ಮುಂಚೆ. ಇವಾಗ ಪ್ರೊಫೆಷನಲ್ ಆಗಿ ಒಂದು 18 ಇಯರ್ಸಿಂದ ಪ್ರೊಫೆಷನಲ್ ವರ್ಕ್ ಮಾಡ್ತೀನಿ, ಫೋಟೋಗ್ರಫಿ ಮಾಡ್ಕೊಂಡಿದ್ದೀನಿ. ನಾನು ಬೆಂಗಳೂರು ಬಂದುಬಿಟ್ಟು 19 ಇಯರ್ಸ್ ಆಯಿತು. ಆಲ್ಮೋಸ್ಟು 19 ಇಯರ್ಸಿಂದ ನಾನೊಂದು 3 ಇಯರ್ಸ್ ಒಂದು ಚಾನಲ್ ವರ್ಕ್ ಮಾಡಿದೆ. ಆಮೇಲೆ 2 ಇಯರ್ಸು ಫ್ರೀಲ್ಯಾನ್ಸ್ ಆಗಿ ವರ್ಕ್ ಮಾಡಿದೆ. ಆಮೇಲೆ ಇವಾಗ ಒಂದು 10 ಇಯರ್ಸ್ ಆಯಿತು ನನ್ನದೇ ಅಂತ ಓನ್ ಕಂಪ್ನಿ ಮಾಡಿದ್ದೀನಿ, ಪಿಕ್ಸೆಲೋರಿಯಾ ಫೋಟೋಗ್ರಫಿ ಅಂತೇಳಿ. ನನ್ನದೊಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ನನ್ನದು ಅಂತ ಲೈಕ್ ಪ್ರೀ ವೆಡ್ಡಿಂಗ್ಸ್ ಆಗಿರ್ಬೋದು, ವೆಡ್ಡಿಂಗ್ ಕಾರ್ಪೊರೇಟ್ ಆಗಿರ್ಬೋದು, ಕಾರ್ಪೊರೇಟ್ ಶೋಸ್ ಆಗಿರ್ಬೋದು, ಈ ಥರ ವರ್ಕ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಈಗ. ಹೌದು, ಮದುವೆ, ಸೀಮಂತ,
ಗೃಹ ಪ್ರವೇಶ, ಹೀಗೆ ಯಾವುದೇ ಶುಭ ಸಂದರ್ಭವಿದ್ರೂ ಅಲ್ಲೆಲ್ಲ ಕ್ಯಾಮರಾಮ್ಯಾನ್ ಇರಲೇಬೇಕು. ಇತ್ತೀಚೆಗಂತೂ ಶುಭ ಸಂದರ್ಭಗಳೇ ಇರಬೇಕು ಅಂತೇನಿಲ್ಲ, ಫೋಟೋಶೂಟ್ ಅನ್ನೋದು ಕಾಮನ್ ಸೆಲೆಬ್ರೇಷನ್ ಆಗಿದೆ. ಆದರೆ ಎಷ್ಟು ಚೆನ್ನಾಗಿ ವಿಭಿನ್ನವಾಗಿ ಫೋಟೋಶೂಟ್ ಮಾಡಿಸ್ತೀರಿ ಅನ್ನೋದೇ ಇಲ್ಲಿ ಟ್ರೆಂಡ್. ಇತ್ತೀಚಿನ ಟ್ರೆಂಡ್ಗಳನ್ನ ನೋಡೋದಾದ್ರೆ ಫ್ಯಾಮಿಲಿ ಟ್ವಿನ್ನಿಂಗ್ ಎನ್ನುವ ಟ್ರೆಂಡ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಕುಟುಂಬದವರೆಲ್ಲ ಒಂದೇ ಬಣ್ಣದ ಉಡುಗೆ ತೊಟ್ಟು ಫೋಟೋಶೂಟ್ ಮಾಡಿಸೋದು, ಹೀಗೆ ಸಾಕಷ್ಟು ಟ್ರೆಂಡ್ಗಳಿವೆ. ಎಲ್ಲ ಟ್ರೆಂಡ್ಗಳನ್ನ ನೋಡುತ್ತಾ ಸುಮ್ಮನೆ ಇದ್ರೆ ಸಾಕಾಗುತ್ತಾ? ಯಶಸ್ವಿ ಫೋಟೋಗ್ರಾಫರ್ ಒಬ್ಬ ಆ ಎಲ್ಲಾ ಟ್ರೆಂಡ್ಗಳನ್ನ ನೋಡುತ್ತಲೇ ತನ್ನದೇ ಟ್ರೆಂಡ್ ಸೃಷ್ಟಿಸುವ ಕಾನ್ಸೆಪ್ಟ್ ಒಂದನ್ನ ಹುಟ್ಟು ಹಾಕಿ ಬಿಡ್ತಾನೆ. ಅದನ್ನೇ ತಮ್ಮ ಬಿಸಿನೆಸ್ ಆಗಿಸಿಕೊಳ್ತಾರೆ. ಅಂತ ಟ್ರೆಂಡ್ ಸೆಟ್ಟರ್ ಫೋಟೋಗ್ರಾಫರ್ ಅರುಣ್. ಅವರು ಹೇಗೆ ಈ ಇಂಡಸ್ಟ್ರಿಗೆ ಕಾಲಿಟ್ರು, ಈ ಉದ್ಯಮವನ್ನೇ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಕಾರಣ ಏನು ಅಂತ ಅವರೇ ಹೇಳ್ತಾರೆ, ಕೇಳಿ. ನನ್ನ ಫೋಟೋಗ್ರಫಿ ಏನಕ್ಕೆ ಬಂದ, ನಾನು ಹೇಳ್ದವ್ರಿಗೆ ನಾನು 10th ಫೇಲು ಹೇಳಬೇಕಂದ್ರೆ. ನಾನು ಮೂಲತಃ ಸಾಗರದವನು. ಅಲ್ಲಿ 10th ಫೇಲ್ ಆದಮೇಲೆ ಊರಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅಪ್ಪ ಬೈತಾಯಿದ್ರು, ಇಲ್ಲಿದ್ದೇನು ಮಾಡ್ತೀಯ, ಹೋಗು ಅಂತ. ಆಮೇಲೆ ನಂಗೆ ಬೆಂಗಳೂರು ಕಳಿಸ್ಕೊಟ್ರು. ಬೆಂಗಳೂರು ಕಳಿಸ್ಕೊಟ್ಟಾಗ ನಮ್ಮ ಫ್ಯಾಮಿಲಿ ಒಬ್ಬರು ಫೋಟೋಗ್ರಾಫರ್ಸ್ ಇದ್ದರು. ಅವ್ರ ಜೊತೆ ಹೋಗಿ ಒಂದು 2 years ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದೆ. ವೈರ್ ಹಿಡಿತದೆ. ಇವಾಗ ಎಲ್ಲ ಡಿಜಿಟಲ್ ಬಂದುಬಿಟ್ಟಿದೆ. ಇದೇ ಒಂದು 20 years ಬ್ಯಾಕು ಡಿಜಿಟಲ್ ಎಲ್ಲ ನೆಗೆಟಿವ್. ಅವಾಗ ತುಂಬ ಕಷ್ಟ ಇತ್ತು ಫೋಟೋಗ್ರಫಿ. ಇವಾಗ 2 ನಿಮಿಷಕ್ಕೆ ಮೊಬೈಲಲ್ಲಿ ತೆಗಿಬೋದು, ಡಿಲೀಟ್ ಮಾಡೋ. ಅವಾಗ ಆಪ್ಷನ್ಸ್ ಇರಲಿಲ್ಲ, ತುಂಬ ಕಷ್ಟ ಆಯಿತು ಅವಾಗ ನೆಗೆಟಿವ್ ವರ್ಕ್ ಮಾಡ್ಬೇಕಾರೆ ಎಲ್ಲ. ನಾನು ಅವ್ರ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೆ. ಫೋಟೋಗ್ರಫಿ ತುಂಬ ಹಾರಿಬಲ್. ಇವಾಗ ಮೊಬೈಲ್ಸ್ ಬಂದುಬಿಟ್ಟಿದೆ, ಎಲ್ಲ ಡಿಜಿಟಲ್ ಆಗಿಬಿಟ್ಟಿದೆ. ಅವ್ರ ಹತ್ರ ವರ್ಕ್ ಕಲ್ತು ಆಮೇಲೆ ನಾನು ಚಾನಲ್ಗಳೆಲ್ಲ ವರ್ಕ್ ಮಾಡಿ, ಆಮೇಲೆ ಕ್ರಿಯೇಟಿವ್ ಆಗಿ ಏನಾರು ಮಾಡೋಣ, ನಾನೇ ಓನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ, ಆಮೇಲೆ ಈಗ ನಾನು ಓನಾಗಿ ಫೋಟೋಗ್ರಫಿ ಆಮೇಲೆ ಸಿನಿಮಾಟೋಗ್ರಫಿ ವರ್ಕ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಕ್ರಿಯೇಟಿವ್. ನಮ್ಮ ಏನು ಈ ಪ್ಲ್ಯಾಟ್ಫಾರ್ಮ್ ಇದೆಲ್ಲ ಇದು ತುಂಬ ಕ್ರಿಯೇಟಿವ್. ಈ ಸಿನಿಮಾ ಏನಂತಾರೆ, ಈ ಫೋಟೋಗ್ರಫಿ ಅಂತ ಏನಿದೆ ತುಂಬ ಕ್ರಿಯೇಟಿವ್. ನೀವು ದಿನ ಅಪ್ಡೇಟ್ ಆಗ್ತಾನೆ ಇರ್ತೀವಿ. ನಾವೇನೀಗ ಒಂದು ಫ್ರೇಮ್ ನೋಡಿರ್ತೀವಿ, ಅದನ್ನೇನು ಕ್ರಿಯೇಟಿವ್ ಆಗಿ ತೆಗಿಬೋದು. ಇಟ್ಸ್ ಎ ಸಿನಿಮಾಟೋಗ್ರಫರ್ ಕೆಲಸ ಅದು. ಹಂಗಾಗಿ ನಮ್ಮ ಕೆಲಸದಲ್ಲಿ ತುಂಬ ಕ್ರಿಯೇಟಿವ್, ದಿನ ಕ್ರಿಯೇಟಿವ್ ಇರುತ್ತೆ. ಕ್ರಿಯೇಟಿವ್ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ದಿನ ಕ್ರಿಯೇಟಿವ್ ಬೇಕೇ ಬೇಕು ನಮ್ಮ ಫೀಲ್ಡಲ್ಲಿ. ಪದವಿ ಇಲ್ಲದಿದ್ರೂ ಪ್ಯಾಷನ್ ಇರಲೇಬೇಕು. ಎಸ್, ಅರುಣ್ ಅವರು ಹೇಳಿದಂತೆ ಈ ಬಿಸಿನೆಸ್ ಆರಂಭಿಸುವುದಕ್ಕೆ ಇಂಥದ್ದೇ ನಿರ್ದಿಷ್ಟ ವಿದ್ಯಾರ್ಹತೆ ಬೇಕು ಅಂತೇನಿಲ್ಲ. ಪ್ಯಾಷನ್ ಹಾಗೂ ಫೋಟೋಗ್ರಫಿ ಬಗ್ಗೆ ನಾಲೆಡ್ಜ್ ಇದ್ರೆ ಸಾಕು. ಆದ್ರೆ ಅದಷ್ಟಕ್ಕೆ ಉದ್ಯಮ ಯಶಸ್ವಿಯಾಗುತ್ತಾ ಅಂದ್ರೆ ನೋ. ಕಷ್ಟಪಡದೆ ಯಾವ ಉದ್ಯಮವೂ ಕೈ ಹಿಡಿಯೋದಿಲ್ಲ. ಅದರಲ್ಲೂ ಫೋಟೋಗ್ರಫಿ ಪ್ಯಾಷನ್, ಟ್ರೆಂಡ್, ಕ್ರಿಯೇಟಿವಿಟಿ ಮೇಲೆಯೇ ಅವಲಂಬಿತವಾಗಿರೋ ಬಿಸಿನೆಸ್. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೂಡ ಇರುವಂತಹ ಬಿಸಿನೆಸ್. ಇದರಲ್ಲಿ ಕ್ಲಿಕ್ ಆಗಬೇಕು ಅಂದ್ರೆ ಅದು ಸುಲಭದ ಮಾತಂತೂ ಖಂಡಿತ ಅಲ್ಲ. ಒಂದು ವರ್ಷದಲ್ಲಿ 30% ಬೆಳವಣಿಗೆ ಕಾಣುವ ಉದ್ಯಮ. ನಿಮಗೆ ಗೊತ್ತಿರಲಿ, ದೇಶದಲ್ಲಿ ವಾರ್ಷಿಕವಾಗಿ 25ರಿಂದ 30% ವೇಗವಾಗಿ ಈ ಕ್ಷೇತ್ರ ಬೆಳವಣಿಗೆಯನ್ನ ದಾಖಲಿಸುತ್ತಿದೆ. ಈಗಾಗಲೇ ಭಾರತದಲ್ಲಿ ಫೋಟೋಗ್ರಫಿ ಮಾರುಕಟ್ಟೆ ಮೌಲ್ಯ 1 ಲಕ್ಷ ಕೋಟಿಗಳಷ್ಟಿದ್ದು, ಮುಂದಿನ ದಿನಗಳಲ್ಲಿ ಈ ಪ್ರಮಾಣ ಮತ್ತಷ್ಟು ಹೆಚ್ಚಾಗಲಿದೆ. ಅಷ್ಟೇ ಅಲ್ಲದೆ ಡಿಜಿಟಲ್ ಫೋಟೋಗ್ರಫಿ ತನ್ನದೇ ಛಾಪು ಮೂಡಿಸಿದ್ದು, ಜಾಗತಿಕ ಡಿಜಿಟಲ್ ಕ್ಯಾಮೆರಾ ಮಾರುಕಟ್ಟೆ ವರದಿ ಪ್ರಕಾರ 2020-21 ಅವಧಿಯಲ್ಲಿ $13.1 ಶತಕೋಟಿ ಮೌಲ್ಯವನ್ನ ಹೊಂದಿತ್ತು. 2026 ವೇಳೆಗೆ ಈ ಪ್ರಮಾಣ $15.1 ಶತಕೋಟಿ ಗಿಂತಲೂ ಹೆಚ್ಚಾಗಿದೆ ಎಂದು ಅಂದಾಜಿಸಲಾಗ್ತಿದೆ. ಇಷ್ಟೆಲ್ಲ ಕಾಂಪಿಟೇಷನ್ ನಡುವೆಯೂ ಕೆಲವೊಂದಷ್ಟು ಪ್ರಯತ್ನಗಳನ್ನ ದೃಢವಾಗಿ ಮಾಡಿದ್ರೆ ಮಾರುಕಟ್ಟೆಯಲ್ಲಿ ನೀವು ಸರ್ವೈವ್ ಆಗಬಹುದು. ಆ ಪ್ರಯತ್ನಗಳೇನು ಅಂತ ನೀವೇ ಕೇಳಿ. ಭಾರತದಲ್ಲಿ ಫೋಟೋಗ್ರಫಿ ಮಾರುಕಟ್ಟೆ ಮೌಲ್ಯ 1 ಲಕ್ಷ ಕೋಟಿ ರೂಪಾಯಿ. ಯಾಕಂದ್ರೆ ತುಂಬ ಈಗ ಕಾಂಪಿಟೇಷನ್ ಇದೆ. ಫೋಟೋಗ್ರಫಿ ಅಂತ ಬಂದಾಗ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ, ತುಂಬ ಕಾಂಪಿಟೇಷನ್ಸ್ ಇದೆ. ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನದ ಕ್ವಾಲಿಟೀಸ್ನ ನೋಡಿರ್ತಾರೆ. ಆ ಕ್ವಾಲಿಟೀಸ್ ಮೀರಿ ನೀವು ಕ್ವಾಲಿಟಿ ಕೊಡಬೇಕಾದ ಕ್ಲೈಂಟ್ಗೆ. ಆಮೇಲೆ ಮಾತಾಡೋ ಪ್ರೆಸೆಂಟೇಷನ್ ಆಗಿರ್ಬೋದು, ಟೈಮ್ ಸೆನ್ಸ್, ವೆರಿ ಇಂಪಾರ್ಟೆಂಟ್ ಟೈಮ್ ಸೆನ್ಸ್. ಮದುವೆ ಆದಮೇಲೆ ಏನಾಗುತ್ತೆ ಅಂದರೆ ನಾರ್ಮಲಾಗಿ ಮದುವೆ ಆದಮೇಲೆ ಅವ್ರು ತುಂಬ ಜೋಶ್ ಇರುತ್ತೆ. ನನ್ನ ಮದುವೆ ನಾನು ಅಷ್ಟು ಖರ್ಚು ಮಾಡಿದೆ, ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಏನು ಅಂತ. ಹಾಗಾಗಿ ಬಿಸಿದಾಗ ಏನು ಕೊಟ್ಬಿಡ್ತೀವಿ ಕ್ಲೈಂಟ್ಗೆ, ನಾವು ₹10 ಅಂದರೆ ₹12 ಇಸ್ಕೋಬೋದು. ಅದೇ ತಣ್ಣಗಾದ್ಮೇಲೆ ₹10 ಇಸ್ಕೊಳೋದು ಕಷ್ಟ ಆಗುತ್ತೆ. ಹಾಗಾಗಿ ಕ್ವಾಲಿಟಿ ಆ್ಯಂಡ್ ಟೈಮ್ಸ್ ನಮ್ಮಲ್ಲಿದ್ರೆ ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ನಾವೇನು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಮಾಡ್ಬೋದು.
ಉದ್ಯಮಕ್ಕೆ ಆರಂಭಿಕ ಬಂಡವಾಳ ಎಷ್ಟು ಬೇಕು? ಉದ್ಯಮವನ್ನ ಆರಂಭಿಸೋದಕ್ಕೆ ಪ್ಯಾಷನ್, ಕ್ರಿಯೇಟಿವ್ ಐಡಿಯಾಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮ್ಮ ಕ್ರಿಯೇಟಿವಿಟಿಯನ್ನ ಪ್ರೆಸೆಂಟ್ ಮಾಡೋದು. ಆ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು ಅಂದ್ರೆ ಉತ್ತಮವಾದ ಕ್ಯಾಮರಾ, ಸದ್ಯಕ್ಕೆ DSLR ಕ್ಯಾಮರಾಗಳೇ ದಿ ಬೆಸ್ಟ್ ಎನ್ನುವಂತಿದೆ. ಅಂಥ ಕ್ಯಾಮರಾಗಳನ್ನ ಕೊಂಡುಕೊಂಡು ನೀವು ಬಿಸ್ನೆಸ್ ಆರಂಭಿಸಬಹುದು. ಆರಂಭಿಕವಾಗಿ ಬಂಡವಾಳವಾಗಿ ಕನಿಷ್ಠ 7 ರಿಂದ 8 ಲಕ್ಷ ರೂಪಾಯಿಗಳನ್ನಾದರೂ ನೀವು ವ್ಯಯಿಸಿದ್ರೆ ಬೆಸ್ಟ್ ಕ್ವಾಲಿಟಿ ಸರ್ವಿಸ್ನೊಂದಿಗೆ ಬಿಸ್ನೆಸ್ ಶುರುವಾಗುತ್ತೆ. ಯಾವುದೇ ಉದ್ಯಮವನ್ನ ಆರಂಭಿಸಬೇಕಿದ್ರೂ ಅದಕ್ಕೆ ಸಂಬಂಧಿಸಿದಂತೆ ಕೆಲ ಕಾನೂನು ಪರವಾನಗಿಗಳನ್ನು ಪಡೆದುಕೊಳ್ಳುವುದು ಅಗತ್ಯ. ಅದೇ ರೀತಿ ಫೋಟೋಗ್ರಫಿ ಮಾಡಬೇಕೆಂದ್ರೂ ಲೈಸೆನ್ಸ್ ಪಡೆದುಕೊಳ್ಳಬೇಕು. ಹಾಗಂತ ನೀವು ತೆಗೆಯುವ ಎಲ್ಲ ಫೋಟೋಗೂ ಲೈಸೆನ್ಸ್ ಪಡಿಬೇಕು ಅಂತಿಲ್ಲ. ಸರ್ಕಾರದ ಒಡೆತನಕ್ಕೆ ಸಂಬಂಧಿಸಿದ ಕೆಲ ಸ್ಥಳಗಳು, ನಿಗದಿತ ಪ್ರದೇಶಗಳಲ್ಲಿ ಛಾಯಾಗ್ರಹಣ ಮಾಡುವುದಕ್ಕೆ ಪರ್ಮಿಷನ್ ಬೇಕು. ಜೊತೆಗೆ ನೀವು ಮಳಿಗೆಯೊಂದನ್ನ ತೆರೆದು ಕಮರ್ಷಿಯಲ್ ಆಗಿ ಸ್ಟುಡಿಯೋ ಶುರು ಮಾಡೋದಾದ್ರೆ ಸ್ಥಳೀಯ ಆಡಳಿತದಿಂದ ಪರ್ಮಿಷನ್ ಪಡೆದುಕೊಳ್ಳಲೇಬೇಕು. ಜೊತೆಗೆ ಕಾಪಿರೈಟ್ಸ್ ರಿಜಿಸ್ಟ್ರೇಷನ್, GST ರಿಜಿಸ್ಟ್ರೇಷನ್ ಪಡೆದುಕೊಳ್ಳೋದು ಕೂಡ ಅಗತ್ಯ. ಫೋಟೋಗ್ರಫಿಗೆ ಮುಖ್ಯವಾಗಿ ಏನು ಬೇಕು? ಇನ್ನು ಬಿಸಿನೆಸ್ ಆರಂಭಿಸೋದಕ್ಕೆ ಅಗತ್ಯವಿರುವ ಕೆಲ ಎಕ್ವಿಪ್ಮೆಂಟ್ಸ್ ತೆಗೆದುಕೊಳ್ಳಲೇಬೇಕು. ಫೋಟೋಗ್ರಫಿ ಎಂದಾಗ ಸಾಕಷ್ಟು ಸಾಧನಗಳ ಅಗತ್ಯವಿದೆ. DSLR ಕ್ಯಾಮರಾ, ಕಾರ್ಡ್ಸ್, ಟ್ರೈಪಾಡ್, ಎಡಿಟಿಂಗ್ ಆಗಿ ಕಂಪ್ಯೂಟರ್, ಲೈಟಿಂಗ್ ಎಕ್ವಿಪ್ಮೆಂಟ್ಸ್, ಹೀಗೆ ಸಾಕಷ್ಟು ಯಂತ್ರೋಪಕರಣಗಳು ಬೇಕಾಗುತ್ತೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಫೋಟೋಶೂಟ್ ಮಾಡಿಸಿಕೊಳ್ಳುವವರ ಬೇಡಿಕೆಗಳು ಸಾಕಷ್ಟಿದ್ದು, ಆ ಬೇಡಿಕೆಗಳನ್ನು ಬೆಸ್ಟ್ ರೀತಿಯಲ್ಲಿ ಪೂರೈಸಬೇಕಾದ್ರೆ ಕೆಲ ನಿರ್ದಿಷ್ಟ ಎಕ್ವಿಪ್ಮೆಂಟ್ಸ್ ಬೇಕಾಗತ್ತೆ. ಇದಕ್ಕೆಲ್ಲ ಕನಿಷ್ಠ ಎಷ್ಟು ಖರ್ಚಾಗಬಹುದು ಅಂತ ಅರುಣ್ ಹೇಳ್ತಾರೆ, ಕೇಳಿ. ಈಗ ಫ್ರೆಶರ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಒಂದು ಬೇಸಿಕ್ ಒಂದು ಕ್ಯಾಮ್ರಾ ಆದರೂ ಬೇಕೇ ಬೇಕಲ್ವ. ಬೇಸಿಕ್ ಕ್ಯಾಮ್ರಾಸು, ಲೆನ್ಸ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಅದೆಲ್ಲ ರಿಕ್ವೈರ್ಮೆಂಟ್ ಇದೆ. ಅದು ಅಟ್ಲೀಸ್ಟ್ ಬೇಸಿಕ್ ವರ್ಕ್ ಅಂತ ಅದ. ಲ್ಯಾಪ್ಟಾಪ್ಸು ಇದಕ್ಕೆಲ್ಲ ಅಟ್ಲೀಸ್ಟ್ ಬೇಸಿಕ್ ಇದೆಲ್ಲ. ಲೈಕ್ ಬೇಸಿಕ್ ಅಂತ ಇವಾಗ ನೋಡಿರ್ಬೋದು ನೀವೆಲ್ಲ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಆಗಿರ್ಬೋದು, ಈ ಥರ ಮಾಡಿದಾಗ ಎಲ್ಲ ಡಿಜಿಟಲ್ ಆಗಿಬಿಟ್ಟಿದೆ. ಈಗ ಅವರು ಎಲ್ಲ ಮೊಬೈಲ್ಸ್ ಯೂಸ್ ಮಾಡೋದೆಲ್ಲ ಕ್ಯಾಮ್ರಾಸ್ ಆಗಿಬಿಟ್ಟಿದೆ ಈಗ. ಹಾಗಾಗಿ ಅಟ್ಲೀಸ್ಟ್ ಬೇಸಿಕ್ ಕ್ಯಾಮ್ರಾಸ್, ಲೆನ್ಸ್, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಇಷ್ಟು ಇನ್ವೆಸ್ಟ್ಮೆಂಟ್ಗೆ ಅಟ್ಲೀಸ್ಟ್ ಒಂದು 8 ರಿಂದ 9 ಲಕ್ಷ ಬೇಕಾಗೇ ಆಗುತ್ತೆ. ಈ ಇಂಡಸ್ಟ್ರಿಯಲ್ಲಿದೆ ಡ್ರೋನ್ಗಳಿಗೆ ಬಹು ಬೇಡಿಕೆ. ಇತ್ತೀಚಿನ ದಿನಗಳಲ್ಲಿ ಫೋಟೋಶೂಟ್ ಕ್ರೇಜ್ ಎಷ್ಟರ ಮಟ್ಟಿಗಿದೆ ಅಂದ್ರೆ ಮದುವೆಗಷ್ಟೇ ಅಲ್ಲ, ಮದುವೆಗೆ ಮುಂಚೆ ಅಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ಗಳು ಕೂಡ ಮಾಡಿಸಲಾಗ್ತಿದೆ. ಈ ಪ್ರೀ ವೆಡ್ ಫೋಟೋಶೂಟ್ನಲ್ಲಿ ಬಹುತೇಕರು ಕೇಳೋದು ಡ್ರೋನ್ ಶಾಟ್ಸ್. ಎತ್ತರದಿಂದ ಸುತ್ತಲಿನ ಸೌಂದರ್ಯವನ್ನೆಲ್ಲ ಸೆರೆ ಹಿಡಿದು ನಮ್ಮ ಸೌಂದರ್ಯವನ್ನು ದುಪ್ಪಟ್ಟಾಗಿಸೋ ಈ ಡ್ರೋನ್ ಕ್ಯಾಮರಾಗಳ ವರ್ಕ್ ಫೋಟೋಗ್ರಫಿಗೆ ಬೇರೆಯದ್ದೇ ಮಜಲನ್ನ ಸೃಷ್ಟಿಸಿದೆ ಅಂದ್ರೂ ಅತಿಶಯೋಕ್ತಿ ಆಗೋದಿಲ್ಲ. ಹಾಗಾಗಿ ಬಹುತೇಕ ಕ್ಲೈಂಟ್ಗಳು ಈ ಡ್ರೋನ್ ಶಾಟ್ನಲ್ಲೇ ಇಂಥದ್ದೇ ಪರ್ಟಿಕ್ಯುಲರ್ ಶಾಟ್ಸ್ ಬೇಕು ಅಂತಾರೆ. ಅದಕ್ಕಾಗಿ ಡ್ರೋನ್ ಕ್ಯಾಮರಾಗಳನ್ನ ಖರೀದಿಸೋದು, ಶೂಟ್ಗಳಲ್ಲಿ ಪ್ರಿಫರ್ ಮಾಡೋದು ಮಾಡಿದ್ರೆ ಕ್ಲೈಂಟ್ ಇಂಪ್ರೆಸ್ ಆಗ್ತಾರೆ. ಇನ್ನು ಇಂಥ ವಸ್ತುಗಳನ್ನ ಖರೀದಿಸುವಾಗ ಹೆಚ್ಚಿನ ಗಮನ ವಹಿಸಿ ಆದಷ್ಟು ಉತ್ತಮವಾಗಿ ಬ್ರ್ಯಾಂಡ್ಗಳ ಎಕ್ವಿಪ್ಮೆಂಟ್ಗಳನ್ನ ಕೊಂಡುಕೊಳ್ಳೋದು ಮುಖ್ಯ. ಫೋಟೋಶೂಟ್ ಮಾಡೋಕೆ ಪ್ರಿಪರೇಷನ್ ಕೂಡ ಅಷ್ಟೇ ಮುಖ್ಯ. ಕ್ಲೈಂಟ್ ಯಾವ ರೀತಿಯ ಲೊಕೇಶನ್ ಇಷ್ಟಪಡ್ತಾರೆ ಅನ್ನೋದನ್ನ ನೀವು ಯೋಚಿಸಬೇಕು. ಅವರಿಗೆ ಇಷ್ಟವಾಗುವಂತ ಪ್ಲೇಸ್ಗಳನ್ನ ಲಿಸ್ಟ್ ಮಾಡಿ ಸಜೆಸ್ಟ್ ಮಾಡೋದ್ರಿಂದ ನಿಮ್ಮ ಗ್ರಾಹಕರಿಗೆ ನಿಮ್ಮ ಸರ್ವಿಸ್ ಬಗ್ಗೆ ಒಂದೊಳ್ಳೆ ಅಭಿಪ್ರಾಯ ಮೂಡುತ್ತೆ. ಅಲ್ಲದೆ ಲೊಕೇಶನ್ ಹೇಗಿದೆ ಅನ್ನೋದನ್ನ ನೀವು ಮೊದಲೇ ನೋಡಿದ್ರೆ ಶೂಟ್ ಮಾಡೋದಕ್ಕೆ ಹೊಸ ಕ್ರಿಯೇಟಿವ್ ಐಡಿಯಾಗಳನ್ನ ಪ್ಲಾನ್ ಮಾಡೋದಕ್ಕೂ ಈಸಿ ಆಗತ್ತೆ. ಕೆಲವೊಮ್ಮೆ ಕ್ಲೈಂಟ್ಗಳೇ ನಿಮಗೆ ಇಂಥದ್ದೇ ಲೊಕೇಶನ್ ಬೇಕು ಅಂತಾರೆ. ಅಂಥ ಡಿಮ್ಯಾಂಡ್ಗಳು ಇದ್ದಾಗ ನೀವು ಖುದ್ದು ಲೊಕೇಶನ್ ನೋಡಿ ಆ ಲೊಕೇಶನ್ನಲ್ಲಿ ಯಾವೆಲ್ಲ ರೀತಿಯ ಫೋಟೋಶೂಟ್ ಮಾಡಬಹುದು ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡೋದಕ್ಕೂ ಇದು ಸುಲಭವಾಗತ್ತೆ. ಇದರ ಜೊತೆಗೆ ಕ್ಲೈಂಟಿಗೆ ನೀಡುವ ಪ್ರೆಸೆಂಟೇಷನ್ ಬಗ್ಗೆಯೂ
ಗಮನ ಇರಲೇಬೇಕು. ವೆಡ್ಡಿಂಗ್ ಆರ್ಡರ್ ಬಂದಿದೆ. ಆ ವೆಡ್ಡಿಂಗ್ ಆರ್ಡರ್ಗೆ ನಾನು ಅದೇ ಒಂದು ನನ್ನ ಪ್ರೆಸೆಂಟೇಷನ್ನ ತೊಗೊಂಡು ನಾನೊಬ್ಬರು ಮನೆಗೆ ಹೋಗಿ ಅವ್ರಿಗೆ ನನ್ನ ವರ್ಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ ನಂದು ಈ ವರ್ಕ್ಸ್ ಇರುತ್ತೆ, ನಾನು ಈ ಥರ ವರ್ಕ್ಸ್ ಮಾಡ್ತೀನಿ, ಪ್ರೀ ವೆಡ್ಡಿಂಗ್ಸ್ ಇರ್ಬೋದು, ವೆಡ್ಡಿಂಗ್ಸ್ ಇರೋದು, ಡೆಮೋ ಆಲ್ಬಮ್ಸ್ ಇರೋದು, ಎಲ್ಲ ಪ್ರೆಸೆಂಟೇಷನ್ ಮಾಡ್ತೀನಿ. ಅದಾದಮೇಲೆ ಅವ್ರ ಮೈಂಡಲ್ಲೂ ತುಂಬ ಇರುತ್ತೆ. ಇವಾಗ ಸೋಷಿಯಲ್ ಮೀಡಿಯಾ ಬಂದಮೇಲೆ ಅವರು ತುಂಬ ಕಡೆ ನೋಡಿರ್ತಾರೆ, ಅವ್ರ ಪ್ರೆಸೆಂಟೇಷನ್ ಅವ್ರು ತೋರಿಸ್ತಾರೆ. ಅದಾದಮೇಲೆ ಲೈಕ್ ನಮ್ಮದು ಅವ್ರದ್ದು ಏನು ಡಿಸ್ಕಷನ್ ಇದೆ, ಕೊಟೇಷನ್ ಆಗಿರ್ಬೋದು, ಫೋಟೋಗ್ರಫಿ ಆಗಿರ್ಬೋದು, ಲೊಕೇಶನ್ ವೈಸ್ ಆಗಿರ್ಬೋದು. ಒಂದು ವೆಡ್ಡಿಂಗ್ ಒಂದು ಮಾತಾಡೋಕ್ಕೆ ಕ್ಲೈಂಟ್ ಮನೆ ಹೋಗ್ಬೇಕು ಮಿನಿಮಮ್ 3 to 4 ಮೀಟಿಂಗ್ಸ್ ಬೇಕಾಗುತ್ತೆ ಮಿನಿಮಮ್. ಅದು ಫಸ್ಟ್ ಮೀಟಿಂಗಲ್ಲಿ ಯಾವುದೂ ಸಕ್ಸಸ್ ಆಗೋಲ್ಲ. ಫಸ್ಟ್ ಮೀಟಿಂಗಲ್ಲಿ ಹೋಗ್ತೀವಿ, ಮಾತಾಡ್ತೀವಿ, ಬರ್ತೀವಿ. ಸೆಕೆಂಡ್ ಮೀಟಿಂಗ್ ಅಗೇನ್ ಕೊಟೇಷನ್ನು, ಪ್ರೈಸ್ ಲಿಸ್ಟ್ ಅಂತೆ, ಲೊಕೇಶನ್ ಅಂತೆ, ಅದೆಲ್ಲ ಅಗೇನ್ ಡಿಸ್ಕಷನ್. ಮಿನಿಮಮ್ 3 ಮೀಟಿಂಗ್ಸ್ ಬೇಕೇ ಬೇಕು ಒಂದು ಇವೆಂಟ್ ಮಾಡ್ತೀನಿ ನಾನು ಅಂದರೆ. ಹಾಗಾಗಿ ಪ್ರೀ ವೆಡ್ಡಿಂಗ್ಸ್ ಅಂತ ಬಂದಾಗಲೂ ಕೂಡ ಹೇಳಿದ್ನಲ್ಲ ನಾನು ನಿಮಗೆ, ಲೊಕೇಶನ್ ತುಂಬ ಇಂಪಾರ್ಟೆಂಟ್. ಲೊಕೇಶನ್ ಯಾಕಂದರೆ ಫೋಟೋಗ್ರಾಫರ್ಗೆ ಮೇನ್ ಬ್ಯೂಟಿ ತೋರಿಸ್ಬೇಕಂದ್ರೆ ನ್ಯಾಚುರಲ್ ಲೊಕೇಶನ್ಸ್ ಬೇಕು. ಹಾಗಾಗಿ ನಾನು ಲೊಕೇಶನ್ಸ್ ಹೇಳಿದಾಗ ನಿಮಗೆ ಚಿಕ್ಕಮಂಗ್ಳೂರು ಆಗಿರ್ಬೋದು, ಈ ಥರ ನ್ಯಾಚುರಲ್ ಲೊಕೇಶನ್ಸ್ ತುಂಬ ಸಜೆಷನ್ ಮಾಡ್ತೀವಿ. ಯಾರೆಲ್ಲ ಬಿಸ್ನೆಸ್ ಮಾಡಬಹುದು ಗೊತ್ತಾ? ಇನ್ನು ಯಾರೆಲ್ಲ ಈ ಬಿಸ್ನೆಸ್ ಮಾಡಬಹುದು ಅನ್ನೋ ಪ್ರಶ್ನೆಗೆ ಫೋಟೋಗ್ರಫಿ ಬಗ್ಗೆ ಆಸಕ್ತಿ ಹಾಗೂ ಕ್ರಿಯೇಟಿವ್ ಯೋಚನೆಗಳಿರುವವರೆಲ್ಲರೂ ಈ ಉದ್ಯಮ ಆರಂಭಿಸಬಹುದು ಅನ್ನುವುದೇ ಉತ್ತರ. ಹೊಸದಾಗಿ ಬಿಸ್ನೆಸ್ ಆರಂಭಿಸ್ತೀವಿ ಅಂದ್ರೆ ಮನೆಯಿಂದಲೇ ಶುರು ಮಾಡಬಹುದು. ಕ್ಯಾಮೆರಾಗಳು ರೆಂಟಿಗೆ ಸಿಗೋದ್ರಿಂದ ಅವುಗಳನ್ನೇ ಬಳಸಿ ಸಣ್ಣ ಪುಟ್ಟ ಫೋಟೋಶೂಟ್ಗಳನ್ನ ಮಾಡಿಕೊಳ್ಳಬಹುದು. ಈಗಾಗಲೇ ದೊಡ್ಡ ದೊಡ್ಡ ಕಾರ್ಪೊರೇಟ್ ಶೋಗಳು ವೆಡ್ಡಿಂಗ್ ಫೋಟೋಗ್ರಫಿ ಮಾಡುತ್ತಿರುವವರ ಬಳಿ ಅಸಿಸ್ಟೆಂಟ್ ಕ್ಯಾಮೆರಾ ವರ್ಕ್ಗಳನ್ನ ಮಾಡುತ್ತಾ ಈ ಬಗ್ಗೆ ಹೆಚ್ಚಿನ ವಿಚಾರವನ್ನ ತಿಳಿದುಕೊಳ್ಳಬಹುದು. ಇದರಿಂದ ನಿಮಗೆ ಅನುಭವವೂ ಹೆಚ್ಚುತ್ತೆ, ಸ್ವಂತವಾಗಿ ಉದ್ಯಮ ಆರಂಭಿಸೋಕೆ ಸಹಾಯವೂ ಆಗುತ್ತೆ. ಆ ಬಳಿಕ 15x15 ಜಾಗದಲ್ಲಿಯೂ ಸಣ್ಣದೊಂದು ಸ್ಟುಡಿಯೋವನ್ನ ಆರಂಭಿಸಬಹುದು. ಸ್ವಂತವಾಗಿ ಯಾವುದೇ ಉದ್ಯಮವನ್ನ ಆರಂಭಿಸಿದ್ರೂ ಅದು ಶುರುವಿನಲ್ಲೇ ಲಾಭವನ್ನ ತಂದುಕೊಡೋದಿಲ್ಲ. ಸ್ವಲ್ಪ ಸಮಯದ ಪರಿಶ್ರಮ, ಡೆಡಿಕೇಶನ್ ಬೇಕೇ ಬೇಕು. ಫೋಟೋಗ್ರಫಿ ಕೂಡ ಹಾಗೆ. ನೀವು ನಿಮ್ಮ ಟ್ಯಾಲೆಂಟ್ ತೋರಿಸಿದಂತೆಲ್ಲ ಉದ್ಯಮ ಬೆಳೆಯುತ್ತಾ ಹೋಗುತ್ತೆ. ಫೋಟೋಗ್ರಫಿ ಜಗತ್ತೇ ಹಾಗೆ. ಇವತ್ತು ಶುರು ಮಾಡಿದ ಟ್ರೆಂಡ್ ನಾಳೆ ಮತ್ತೊಂದು ರೂಪ ಪಡೆದಿರುತ್ತೆ. ದಿನಕ್ಕೊಬ್ಬರು ಕ್ರಿಯೇಟಿವ್ ಯೋಚನೆಗಳನ್ನ ಮಾಡುತ್ತಾ ಫೋಟೋಗ್ರಫಿ ಮಾಡ್ತಾ ಇರ್ತಾರೆ. ಅಂತಹವರ ನಡುವೆ ವಿಭಿನ್ನವಾಗಿ ಮಾತ್ರವಲ್ಲ, ವಿಶಿಷ್ಟವಾಗಿ ಛಾಯಾಗ್ರಹಣ ಮಾಡೋದಾದ್ರೆ ಮಾತ್ರ ನೀವು ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಸಾಧ್ಯವಾಗತ್ತೆ. ಆ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತರಷ್ಟೇ ನೀವು ಗೆಲುವಿನ ಮೆಟ್ಟಲಿಗೆ ಹತ್ತಿರವಾಗುವುದಕ್ಕೆ ಸಾಧ್ಯ. ಆದರೆ ಇದು ಚಾಲೆಂಜ್ ಅಲ್ಲ, ಎಕ್ಸ್ಪೆರಿಮೆಂಟ್ ಅಂದುಕೊಳ್ಬೇಕು ಅನ್ನೋದು ಅರುಣ್ ಅವರ ಮಾತು. ಕ್ರಿಯೇಟಿವ್ ಅಂತ ಹೇಳಿದ್ರೆ ನಮ್ಮಲ್ಲಿ ಚಾಲೆಂಜಿಂಗ್ ತುಂಬ ಇದೆ. ನಮ್ಮ ಕ್ರಿಯೇಟಿವ್ ವರ್ಕು ನಮ್ಮಲ್ಲಿ ದಿನ ಕ್ರಿಯೇಟ್ ಮಾಡ್ತಾನೆ ಇರಬೇಕು. ಹಾಗಾಗಿ ಅದನ್ನು ನಾವು ಚಾಲೆಂಜ್ ಅಂತ ತೊಗೊಳಕ್ಕಾಗಲ್ಲ. ಬಿಕಾಸ್ ನಾವು ಇವತ್ತು ತೆಗೆದಿರೋ ಶೂಟ್ನ ನಾಳೆ ಮತ್ತೆ ನಾವು ಮಾಡೋಕ್ಕಲ್ಲ. ಬಿಕಾಸ್ ನಾಳೆ ನಮ್ಗೆ ಹೊಸ ಬ್ರೈಡ್ ಆ್ಯಂಡ್ ಗ್ರೂಮ್ ಸಿಗ್ತಾರೆ, ಹೊಸ ಹುಡುಗ ಹುಡುಗಿ ಸಿಗ್ತಾ ಇರ್ತಾರೆ. ಹೇಗೆ ನಾವು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀವಿ. ಹಾಗಾಗಿ ನಮ್ಮಲ್ಲಿ ಚಾಲೆಂಜ್ ಅಂತ ತೊಗೊಳಕ್ಕಾಗಲ್ಲ. ದಿನ ಏನಾದ್ರು ಒಂದು ಕ್ರಿಯೇಟಿವ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀವಿ ನಾವು. ಫೋಟೋಗ್ರಫಿ ಬಿಸ್ನೆಸ್ನಿಂದ ಲಾಭವೆಷ್ಟು? ಇನ್ನು ಲಾಭದ ವಿಚಾರಕ್ಕೆ ಬಂದ್ರೆ, ನೀವು ಒಳ್ಳೆಯ ಕ್ವಾಲಿಟಿ ಜೊತೆಗೆ ಟ್ರೆಂಡ್ಗೆ ತಕ್ಕಂತೆ ಕ್ಲೈಂಟ್ಗಳನ್ನ ಇಂಪ್ರೆಸ್ ಮಾಡಿದ್ರೆ ಲಾಭ ಕಟ್ಟಿಟ್ಟ ಬುತ್ತಿ. ಮದುವೆಯೇ ಇರಲಿ, ಯಾವುದೇ ಶುಭ ಕಾರ್ಯವೇ ಇರಲಿ, ನಿಮ್ಮ ಗ್ರಾಹಕರ ಜೊತೆಗೆ ನಿಮಗೊಂದು ಬಾಂಧವ್ಯ ಇರಲೇಬೇಕು. ಅವರ ಆಸಕ್ತಿಗಳೇನು ಅನ್ನೋದನ್ನ ತಿಳಿದುಕೊಳ್ಳಬೇಕು. ಅದಕ್ಕೆ ತಕ್ಕಂತೆ ಸಿದ್ಧತೆ ನಡೆಸಬೇಕು. ಎಲ್ಲಕ್ಕಿಂತ ಜಾಸ್ತಿ ತಾಳ್ಮೆ ಇರಬೇಕು. ಇದೆಲ್ಲ ಇದ್ರೆ ಆರ್ಡರ್ಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತವೆ. ಆ ಬಳಿಕ ಲಾಭ ಖಚಿತವಾಗಿ ಸಿಗುತ್ತೆ. ಒಂದರ್ಥದಲ್ಲಿ ನೀವು ಹೂಡಿದ ಬಂಡವಾಳದಲ್ಲಿ 80% ಲಾಭವನ್ನ ಪಡೆಯಬಹುದು. ಇನ್ವೆಸ್ಟ್ಮೆಂಟ್ ಮತ್ತು ಪ್ರಾಫಿಟ್ ಅನ್ನೋದಕ್ಕಿಂತ ಯಾವ ಬಿಸ್ನೆಸ್ ಆದರೂ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ತುಂಬ ಇಂಪಾರ್ಟೆಂಟು. ಅದು ನಮ್ಮ ಫೋಟೋಗ್ರಫಿಯಲ್ಲಿ ತುಂಬ ಕ್ರಿಯೇಟಿವ್ ಇಂಪಾರ್ಟೆಂಟು. ಕ್ರಿಯೇಟಿವ್ ಎಷ್ಟು ನೀವು ಕ್ಲೈಂಟಿಗೆ ಪ್ರೆಸೆಂಟ್ ಮಾಡ್ತೀರಾ ಅಷ್ಟು ಪ್ರಾಫಿಟ್ ಇದ್ದೇ ಇರುತ್ತೆ. ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ಸರ್ವಿಸ್ ಎಷ್ಟು ಕೊಡ್ತೀರಾ ನೀವು, ಕ್ಲೈಂಟ್ ಹ್ಯಾಪಿ ಆದರೆ ನೀವು ಏನು ಕೇಳಿರ್ತೀರ ಅಮೌಂಟ್ ಆ್ಯಬ್ಸಲ್ಯೂಟ್ಲಿ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ನಮ್ಮ ಫೀಲ್ಡಲ್ಲಿ ನೀವು ಹೇಳಿದ್ನಲ್ಲ ಒಂದು 10 ರೂಪೀಸ್ ಹಾಕಿದರೆ ಒಂದು 7 to 8 ರೂಪೀಸ್ಗೇನು ಮೋಸ ಇಲ್ಲ. ಮೇನ್ ಕ್ವಾಲಿಟಿ ಆ್ಯಂಡ್ ಸರ್ವಿಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ನಮ್ಮಲ್ಲಿ. ಗ್ರಾಹಕರನ್ನ ಸೆಳೆಯೋ ಪಬ್ಲಿಸಿಟಿ ಸ್ಟಂಟ್ ಇದು. ಉದ್ಯಮ ಆರಂಭಿಸಿದ ಮೇಲೆ
ಅದನ್ನ ಜನರಿಗೆ ತಲುಪಿಸುವಂತೆ ಮಾಡೋದು ತುಂಬಾನೇ ಮುಖ್ಯ. ಮೊದಲಿಗೆ ನೀವೊಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿಕೊಳ್ಳಬೇಕು. ನೀವು ಮಾಡಿರುವ ಎಲ್ಲ ಬೆಸ್ಟ್ ವರ್ಕ್ಗಳನ್ನು ಅಲ್ಲಿ ಪ್ರದರ್ಶಿಸಬೇಕು. ಒಂದು ಫೈಲ್ ಮೇಂಟೈನ್ ಮಾಡೋದು, ಪೋರ್ಟ್ಫೋಲಿಯೋಗಳನ್ನು ಹೊಂದಿರೋದು ತುಂಬಾನೇ ಮುಖ್ಯ. ಅದರ ಜೊತೆಗೆ ಬ್ರ್ಯಾಂಡ್ ಮಾಡಿಕೊಳ್ಳೋದು, ನಿಮ್ಮ ಸಂಸ್ಥೆಯ ಲೋಗೋ, ನಿಮ್ಮ ಹೆಸರನ್ನ ಫೋಟೋಗಳಲ್ಲಿ ಮಾರ್ಕ್ ಮಾಡೋದು ಕೂಡ ಮುಖ್ಯ. ಸೆಲೆಬ್ರಿಟಿಗಳ ಫೋಟೋಶೂಟ್ ಮಾಡಿದರೆ ಅದನ್ನು ಪ್ರಮೋಟ್ ಮಾಡೋದು, ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಆಕ್ಟಿವ್ ಇದ್ದು ನಿಮ್ಮದೇ ಪೇಜ್ ಕ್ರಿಯೇಟ್ ಮಾಡಿ ಜನರನ್ನ ತಲುಪಬೇಕು. ಇದರ ಜೊತೆಗೆ ನಿಮ್ಮ ಕೆಲಸ ಅಚ್ಚುಕಟ್ಟಾಗಿದ್ರೆ ಕ್ಲೈಂಟ್ಗಳೇ ನಿಮ್ಮನ್ನ ಪ್ರಮೋಟ್ ಮಾಡ್ತಾರೆ. ಇಷ್ಟು ಮಾಡಿದ್ರೆ ನೀವು ಗೆದ್ದ ಹಾಗೆ. ಇಲ್ಲಿ ಅರುಣ್ ಅವರು ತಾವು ಮಾತ್ರವಲ್ಲ, ತಮ್ಮ ಧರ್ಮಪತ್ನಿಯನ್ನು ಬಿಸ್ನೆಸ್ನಲ್ಲಿ ಇನ್ವಾಲ್ವ್ ಮಾಡಿಕೊಂಡಿದ್ದಾರೆ. ಲೊಕೇಶನ್, ಕ್ಲೈಂಟ್ಗಳಿಗೆ ನೀಡುವ ಸಜೆಷನ್ನಲ್ಲಿ ಅವರ ಪತ್ನಿಯ ಪಾಲು ಇದೆಯಂತೆ. ಒಟ್ಟಾರೆ ಈ ಫೋಟೋಗ್ರಫಿ ನನಗೆ ಉತ್ತಮ ಜೀವನ ನೀಡಿದೆ ಅನ್ನೋದು ಅವರ ಮಾತು. ಒಟ್ಟಾರೆ ಹೇಳಬೇಕಂದ್ರೆ ಈ ಫೋಟೋಗ್ರಫಿ ನನಗೆ ತುಂಬ ಖುಷಿ ಕೊಟ್ಟಿದೆ, ನೆಮ್ಮದಿ ಕೊಟ್ಟಿದೆ, ಲೈಫ್ ಕೊಟ್ಟಿದೆ, ವೆರಿ ಇಂಪಾರ್ಟೆಂಟ್ ವೈಫ್ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೇನು ಬೇಕು ಮನುಷ್ಯಂಗೆ, ಎಲ್ಲ ಈ ಫೋಟೋಗ್ರಫಿಲಿ ಸಿಕ್ಕಿದೆ. ತುಂಬ ಹ್ಯಾಪಿಯಾಗಿದೆ ನಾನು ಈ ಫೋಟೋಗ್ರಫಿ ಮಾಡ್ಕೊಂಡು. ಇನ್ನು ಹೊಸದಾಗಿ ಉದ್ಯಮ ಮಾಡೋರು ಕಡಿಮೆ ಬಂಡವಾಳದಿಂದ ಶುರು ಮಾಡಿ ಇವೆಂಟ್ಗಳಿದ್ದಾಗ ನಿಮಗೆ ಬೇಕಾದ ಫೋಟೋಗ್ರಾಫರ್ಗಳನ್ನ ಆ ದಿನಕ್ಕಾಗಿ ಮಾತ್ರ ಹೈರ್ ಮಾಡುತ್ತಾ ಒಂದೊಂದೇ ಇವೆಂಟ್ಗಳನ್ನ ಲೈನಪ್ ಮಾಡಿಕೊಳ್ಳಿ. ಸ್ವಲ್ಪ ಸಮಯದ ಬಳಿಕ ನಿಮ್ಮದೇ ಒಂದು ಟೀಮ್, ಸ್ಟುಡಿಯೋ ಮಾಡಿಕೊಂಡು ಉದ್ಯಮವನ್ನ ವಿಸ್ತರಿಸಿ ಅನ್ನೋ ಸಲಹೆಯನ್ನ ಅರುಣ್ ನೀಡ್ತಾರೆ. ಈ ಎಲ್ಲಾ ಸಲಹೆಗಳನ್ನ ಪಡೆದು ಬಿಸ್ನೆಸ್ ಆರಂಭಿಸಿದ್ರೆ ಗೆಲುವು ಪಕ್ಕಾ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.